ಕರೆಂಟ್ ಹೊಡೆದ್ರೆ ಶಾಕು, ನಿಖಿತಾ ಅವ್ರನ್ನ ನೋಡಿದ್ರೆ ಆಗುತ್ತೆ ಹಾರ್ಟ್ ಬ್ರೇಕು. ಚಂದದ ಹುಡುಗಿ, ಬಣ್ಣದ ಬೆಡಗಿ, ಟಕಿಲಾ ಸಿನಿಮಾ ಮೂಲಕ ಎಲ್ಲರಿಗೂ ಟಕ್ಕರ್ ಕೊಟ್ಟವರು. ಇವಾಗ ತುಂಬಾ ಚೆನ್ನಾಗಿ ಆದೆ ಅನ್ಸಿದೆ ನಿಮ್ಮ ಪಂಚಿಂಗ್ ಒಂದು ಡೈಲಾಗ್ ಕೇಳಿ. ಮಾಡ್ಲಿಂಗ್ ಒಂದ್ 2 ಸತಿ ಮಾಡಿದ ತಕ್ಷಣ ಓ ಇಲ್ಲೂ ಇಷ್ಟೊಂದಿದೆ ಅಲ್ಲ ಅವಕಾಶಗಳು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಜಾಸ್ತಿ ಅಪ್ಲೋಡ್ ಮಾಡಿದಾಗ ಆಡ್ಸ್ಗಳು ಬರಕ್ ಶುರುವಾಯ್ತು. ವೈ ನಾಟ್ ಕಾಲೇಜಲ್ಲಿ ಪಾಕೆಟ್ ಮನಿಗೆ ಬೇಕಾಗತ್ತೆ, ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರೆ ಲೈಫ್ ಇನ್ನೂ ಚೆನ್ನಾಗಿ ಆಗ್ತಿತ್ತ ಅನ್ನೋದೊಂದು ನಮ್ಮ ತಾಯಿ ಯಾವಾಗ್ಲೂ ಹೇಳ್ತಾರೆ. ಚಂದದ ಹುಡುಗಿ, ಬಣ್ಣದ ಬೆಡಗಿ, ಟಕಿಲಾ ಸಿನಿಮಾ ಮೂಲಕ ಎಲ್ಲರಿಗೂ ಟಕ್ಕರ್ ಕೊಟ್ಟವರು. ಕರೆಂಟ್ ಹೊಡೆದ್ರೆ ಶಾಕು, ನಿಖಿತಾ ಅವ್ರನ್ನ ನೋಡಿದ್ರೆ ಆಗುತ್ತೆ ಹಾರ್ಟ್ ಬ್ರೇಕು. ಎಸ್, ಇವತ್ತು ನಮ್ಮ ಜೊತೆ ನಿಖಿತಾ ಸ್ವಾಮಿ ಅವರಿದ್ದಾರೆ. ಅವರ ರಿಯಲ್ ಲೈಫ್ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಡು ಹೋಗೋಣ ಬನ್ನಿ. ಮ್ಯಾಮ್ ನಮಸ್ತೆ. ಹಾಯ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಇವಾಗ ತುಂಬಾ ಚೆನ್ನಾಗಿ ಆದೆ ಅನ್ಸಿದೆ ನಿಮ್ಮ ಪಂಚಿಂಗ್ ಒಂದು ಡೈಲಾಗ್ ಕೇಳಿ. ಓಕೆ, ಹೇಗ್ ನಡೀತಾ ಇದೆ ಕೆಲಸ ಎಲ್ಲ? ಎಸ್, ಕೆಲ್ಸಗಳೆಲ್ಲಾನು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಆಫ್ಟರ್ ಸಿನಿಮಾ ಅಂದ್ಮೇಲೆ ಎಲ್ಲಾರು ನಾನು ಅನ್ಕೊಂಡಿದ್ದೇವೆ ತುಂಬಾ ಜಾಸ್ತಿ ಕೆಲಸ ಬರುತ್ತೆ, ತುಂಬಾ ಇರುತ್ತೆ ಅಂತ. ಬಟ್ ಎಸ್, ಒಂದು ಪ್ರಾಜೆಕ್ಟ್ ಆದ್ಮೇಲೆ ಒಂದು ಆರ್ಟಿಸ್ಟಿಗೆ ಏನ್ ಬೇಕು ಆ ಒಂದು ಅವಕಾಶಗಳು ಬರ್ತಾ ಇದೆ. ಸೊ ನೋಡ್ಕೊಂಡು ಪ್ರಾಜೆಕ್ಟ್ ತಗೊಳ್ತಾ ಇದ್ದೀನಿ. ಓಕೆ, ನಿಖಿತಾನ ನಿಕ್ಕಿನ? ಗೊತ್ತಿಲ್ದಿರೋರ್ಗೆ ನಿಖಿತಾ, ಗೊತ್ತಿರೋರ್ಗೆ ನಿಕ್ಕಿ. ಓಕೆ, ಜಾಸ್ತಿ ಯಾವ್ದನ್ನ ಯಾವ ಹೆಸರಿಂದ ಕರೀತಾರೆ? ನಿಕ್ಕಿ ಅಂತಾನ, ನಿಖಿತಾ ಅಂತಾನ? ಆಕ್ಚುಲಿ ಎರಡೂ ಅಲ್ಲ. ಮತ್ತೆ ಜಾಸ್ತಿ ನಿಕ್ಕಿ ಮಿಕ್ಕಿ ಅಂತಾನೆ ಕರೆಯೋದು ಜಾಸ್ತಿ. ಬಿಕಾಸ್ ಸ್ವಲ್ಪ ತುಂಟಾಟಗಳು ಜಾಸ್ತಿ ಮಾತಾಡ್ತೀನಿ, ತಮಾಷೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ ನಿಕ್ಕಿ ಮಿಕ್ಕಿ ಅನ್ನೋದು ಫೇಮಸ್. ಓಕೆ, ಈ ಟಕಿಲಾ ಸಿನಿಮಾ ಇಂದ ಮೂಲಕ ನೀವು ಎಲ್ರಿಗೂ ಪರಿಚಯ ಹೊಂದಿದ್ದೀರಾ, ಆಲ್ರೆಡಿ ಹೊಂದಿದ್ರಿ ಕೂಡ. ಸೊ ನೀವು ಮೂಲತಃ ನಿಮ್ಮ ರಿಯಲ್ ಲೈಫ್ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ, ಸೊ ಅದನ್ನ ತಿಳ್ಕೊಂತ ಹೋಗೋಣ ಮೊದಲನೇದಾಗಿ. ಸೊ ಎಸ್, ನೀವು ಮೂಲತಃ ಎಲ್ಲಿ ಅವರು? ನಾನ್ ಬ್ಯಾಂಗ್ಳೂರ್ ಅವಳೆ, ಪಕ್ಕ ಕಮರ್ಷಿಯಲ್ ಬ್ಯಾಂಗ್ಳೂರ್ ಹುಡುಗಿ ಅಂತಾನೆ ಹೇಳ್ಬೋದು. And yes, I did my studies ಎಲ್ಲಾನು ಬ್ಯಾಂಗ್ಳೂರಲ್ಲೇ. ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಮುಗಿಸಿ ಕಮ್ಯುನಿಕೇಶನ್ ಮಾಡೋಣ ಅಂತ ಇನ್ಫೋಸಿಸ್ ಅಲ್ಲಿ 1.5 year ಕೆಲಸ ಮಾಡಿದೆ. ಸೊ ಜಾಸ್ತಿ ಕಮ್ಯುನಿಕೇಟ್ ಆಗ್ಲಿಲ್ಲ ಅನ್ಸುತ್ತೆ. ಈ ಫೀಲ್ಡ್ಗೆ ನಾನು ಬಂದಾಯ್ತು. ಓಕೆ, ಒಬ್ಬೊಬ್ರದ್ದು ನೇಟಿವ್ ಬೇರೆ ಬೇರೆ ಇರತ್ತೆ. ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ? ಎಸ್, ನಾನು ಹುಟ್ಟಿದ್ದು ಎಲ್ಲಾನು ಬ್ಯಾಂಗ್ಳೂರೇ. ಬಟ್ ನಮ್ಮ ಅಜ್ಜಿ ಮನೆ ಬಂದು ಶಿವಮೊಗ್ಗ, ಶಿಕಾರಿಪುರ ಕಡೆ. ಸೊ ಅಲ್ಲಿ ಸ್ವಲ್ಪ ನಂಟು ಕೂಡ ಜಾಸ್ತಿ ಇದೆ. ರಜಕ್ಕೆಲ್ಲ ಅಜ್ಜಿ ಮನೆಗೆ ಜಾಸ್ತಿ ಹೋಗೋದು ಎಲ್ಲ ಆಸೆ ಜಾಸ್ತಿ. ಬಿಕಾಸ್ ಆ ವಿಲೇಜ್ ಒಂದು ಡೈಲಿ, ಇವಾಗ ಇಲ್ಲಿ ನಮ್ಗೆ ಸ್ಕೂಲ್ ಡೇಸ್ ಅಲ್ಲಾಗ್ಲಿ ಕಾಲೇಜ್ ಡೇಸ್ ಅಲ್ಲಾಗ್ಲಿ ಒಂದು ರೊಟೀನ್ ಫಿಕ್ಸ್ ಆಗ್ಬಿಡ್ತಿತ್ತು. ಒಂದು ವೆಕೇಶನ್ ಬೇಕಾಗಿದ್ದಾಗ ಅಜ್ಜಿ ಮನೆ, ಯಾರಿಗ ಅಜ್ಜಿ ಮನೆ ಇಷ್ಟ ಇಲ್ಲ ಹೇಳಿ? ಎಸ್. ಸೊ ಹಾಗಾಗಿ ಶಿವಮೊಗ್ಗ, ಅದು ಮಲೆನಾಡು, ಆ ಒಂದು ವೆದರ್ಗೆ ಯಾರೇ ಹೋದ್ರು ವಾಪಸ್ ಬರಕ್ಕೆ ಮಾಡಲ್ಲ. ಆಮೇಲೆ ಅಜ್ಜಿ ಅಡಿಗೆ ತಿನ್ನೋದಕ್ಕೆ ಏನು ಅಂತಾರೆ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಸೊ ಚಳಿಗೆ ಒಳ್ಳೊಳ್ಳೆ ಬಿಸಿ ಬಿಸಿ ಅಡುಗೆ ಮಾಡ್ಕೊಡ್ತಾ ಇದ್ರು. ಸೊ ಆದಷ್ಟು ಹಾಲಿಡೇಸ್ನ ನಾನು ಅಲ್ಲೇ ಕಳೆದಿದ್ದೀನಿ. ಈಗ ಇಲ್ಲಿ ಬೆಂಗಳೂರಲ್ಲಿ ಬಿರಿಯಾನಿ ತಿನ್ನೋದು ಸಹಜ, ಬಟ್ ಅಜ್ಜಿ ಊರಲ್ಲಿ ಮಲೆನಾಡಲ್ಲಿ ರೊಟ್ಟಿ ಕಡುಬು ತಿಂದಿದ್ದೀರಾ? ಖಂಡಿತವಾಗ್ಲು. ರೊಟ್ಟಿ ಕಡುಬು ಅಂತಂದ್ರೆ ಅಕ್ಕಿ ರೊಟ್ಟಿ ನಮ್ಮಲ್ಲಿ ಫೇಮಸ್. ನಮ್ಮ ಅಜ್ಜಿ ಇವಾಗಿನ ಒಂದು ಜನರೇಷನ್ ಅಲ್ಲಿ ಉದ್ಬಿಟ್ಟು ಮಾಡ್ತಾರೆ, ಬಟ್ ಅಲ್ಲಿ ಎಲ್ಲ ತಟ್ಬಿಟ್ಟು ಅಕ್ಕಿ ರೊಟ್ಟಿ ಕೈಯಲ್ಲಿ ತಟ್ಟಿ ಮಾಡೋದು. ಸೊ ಅದೆಲ್ಲಾನು ಇವತ್ತವರೆಗೂ ನಮ್ಮ ಅಜ್ಜಿ ಮಾಡ್ಕೊಡ್ತಾರೆ. ಎಸ್, ಆ ಒಂದು ಅಡ್ಗೆ ತಿನ್ನಕ್ಕೆ ಅಲ್ಲಿಗೆ ಹೋಗ್ಬೇಕು, ಮಲೆನಾಡ್ ಕಡೆಗೆ. ನಾನು ಸ್ವಲ್ಪ ಫುಡ್ಡಿ, ಅದಕ್ಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಆಕ್ಚುಲಿ ನಾನು ಕೂಡ ಮಲೆನಾಡು, ಎಲ್ಲೋ ಒಂದ್ ಕಡೆ ನಂಟಿದ್ದಂಗೆ. ಅದಕ್ಕೆ ಕಡುಬು ಅಂಡ್ ಅಕ್ಕಿ ರೊಟ್ಟಿ ಹೇಳಿದ್ದೀನಿ ನೋಡಿ. ಮಲೆನಾಡವ್ರು ಎಲ್ಲೇ ಹೋದ್ರು ಅಕ್ಕಿ ರೊಟ್ಟಿನಂತೂ ಬಿಡಲ್ಲ. ದಟ್ ಇಸ್ ಟ್ರೂ. ಅಂಡ್ ಆ ರುಚಿ ಕೂಡ ಹಾಗೆ ಇರುತ್ತೆ. ಫುಡ್ ಬಗ್ಗೆ ಮಾತಾಡ್ತಾ ಕುತ್ಕೊಂಡ್ರೆ ಇವತ್ತು ಪೂರ್ತಿ ಇವಾಗ ಹೋಗ್ಲೇಬೇಕಾಗುತ್ತೆ ನಾವಿಬ್ರು ಆಚೆ. ಓಕೆ, ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿರೋದು? ಡ್ಯಾಡಿ ಬಿಸ್ನೆಸ್, ಮಮ್ಮಿ ಹೌಸ್ ಮೇಕರ್. ಸೊ ಮುಂಚೆ ಡ್ಯಾಡಿಗೆ ಸಿನಿಮಾ ತಂಡಗಳು ಎಲ್ಲ ನಂಟಿದೆ. ಬಟ್ ಕರೆಂಟ್ಲಿ ಅವ್ರೀಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಓಕೆ, ಇಂಜಿನಿಯರಿಂಗ್ ನೀವು ಹೇಳಿದ್ರೆ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾರೆ. ನಟನೆಗೆ ಯಾಕೆ ಬರ್ಬೇಕು ಅಂತ ಅನ್ನಿಸ್ತು? ನಾನು ಹೇಳ್ದಾಗೆ ನಮ್ ಡ್ಯಾಡಿಗೆ ಚಿತ್ರರಂಗಕ್ಕೆ ಸ್ವಲ್ಪ ನಂಟಿಗಿದೆ. ಅಂಡ್ ನಮ್ಮ ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನಮ್ ಡ್ಯಾಡಿ ಒಂದು ಪ್ರೊಡ್ಯೂಸ್ ಮಾಡೋ ಸಿನಿಮಾಗೆ ನಾವು ಸೆಟ್ಟಿಗೆ ಹೋಗ್ತಾ ಇದ್ದೆ. ಸೊ ಸೆಟ್ ಅಲ್ಲಿ ಆದಷ್ಟು ನೋಡಿದಾಗ ಆಬ್ವಿಯಸ್ಲಿ ಹಂಗ ಅನ್ಸುತ್ತಲ್ಲ ನಾನು ನಾಳೆ ದಿವಸ ಹಿಂಗ ಆಗ್ಬೇಕು ಅಂತ. ಆ ತರ ಒಂದು ಸ್ಮಾಲ್ ಥಾಟ್ ಏನೋ ಇತ್ತು, ಆಗ್ತೀನಿ ಅನ್ನೋ ಒಂದು ಭ್ರಮೇಲೂ ನನ್ಗಿರ್ಲಿಲ್ಲ ಈ ತರ ಆಗತ್ತೆ, ಕನ್ಸಲ್ಲೂ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಟ್ ಸ್ಟಿಲ್ ಆ ಕಾಲೇಜ್ ಡೇಸ್ ಅಲ್ಲಿ ಈ ಫೋಟೋ ಶೂಟ್ಸು, ಹುಡುಗಿರಿಗೆ ಫೋಟೋ ಕ್ರೇಜ್ ಎಲ್ಲಾ ಹುಡುಗಿರ್ಗೂ ಇತ್ತು. ಸೊ ನನ್ಗೂ ಹಾಗೆ
ಫೋಟೋ ಕ್ರೇಜ್ ಜಾಸ್ತಿ ಇತ್ತು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಜಾಸ್ತಿ ಅಪ್ಲೋಡ್ ಮಾಡಿದಾಗ ಆಡ್ಸ್ ಗಳು ಬರಕ್ ಶುರು ಆಯ್ತು. ನೀವು ನಮ್ಮ ಈ ಆಡ್ ಮಾಡ್ತೀರಾ ಹೇಗೆ ಅಂತ. ವೈ ನಾಟ್, ಕಾಲೇಜ್ ಅಲ್ಲಿ ಪಾಕೆಟ್ ಮನಿಗ್ ಬೇಕಾಗತ್ತೆ, ಎಷ್ಟಿದ್ರು ಸಾಲದು. ಸೊ ಪಾಕೆಟ್ ಮನಿಗೋಸ್ಕರ ಆಡ್ಸ್ ನ ಮಾಡಕ್ ಶುರು ಮಾಡಿದೆ. ಹಾಗೆ ಮಾಡ್ಲಿಂಗ್ ಅಲ್ಲಿ ಅಲ್ಲಿಂದ ನಂಟ್ ಸಿಕ್ತು. ಮಾಡ್ಲಿಂಗ್ ಒಂದ್ 2 ಸತಿ ಮಾಡಿದ ತಕ್ಷಣ ಇಲ್ಲೂ ಇಷ್ಟೊಂದಿದೆ ಅಲ್ಲ ಅವಕಾಶಗಳು. ಸ್ಟಡೀಸ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಇದನ್ನು ಮಾಡೋಣ ಅಂತ ನಮ್ಗೆ ಸೆಮ್ಸ್ ಇಂಜಿನಿಯರಿಂಗ್ ಅಲ್ಲಿ ಸೆಮ್ ಆದ್ಮೇಲೆ ರಜಾ ಸಿಗೋದು ಒಂದು 2 months. ಆವಾಗ ಐ ಯೂಸ್ ಟು ಡೂ ಮಾಡ್ಲಿಂಗ್. ಹೀಗೆ ಶುರು ಆಗ್ತಾ ಹೋಯ್ತು. ದೆನ್ ಇನ್ಫೋಸಿಸ್ ಜಾಯಿನ್ ಆದ್ಮೇಲೆ ನನ್ಗೆ ಒಂದು ಸಿನಿಮಾಗೆ ಅವಕಾಶ ಬಟ್ಟು, ಅದು ನಮ್ಮ ಸೋಷಿಯಲ್ ಮೀಡಿಯಾ ಇಂದಾನೆ. ಸೊ ಬಂದಾಗ ವೈ ನಾಟ್, ಎಲ್ಲಾ ತರನು ಟ್ರೈ ಮಾಡಿದೀನಿ, ಇದ್ರಲ್ಲಿ ಏನು ಕಳ್ಕೊಳ್ಳೋದಂತೂ ಏನೂ ಇಲ್ಲ ಅಂದ್ಬಿಟ್ಟು ಒಂದ್ ಸಿನಿಮಾ ಮಾಡಿದೆ. ಸಿನಿಮಾ ಇಂದ ನೆಟ್ವರ್ಕಿಂಗ್ ಬೆಳೀತಾ ಹೋಯ್ತು. ಸೊ ನೆಟ್ವರ್ಕ್ ಇಲ್ಲಿ ಜಾಸ್ತಿ ಬೆಳೆದಷ್ಟು, ಸಿನಿಮಾ ಅವಕಾಶ ಬಂದಷ್ಟು ಅಲ್ಲಿ ರಜೆಗಳು ಕೊಡ್ತಾ ಇರ್ಲಿಲ್ಲ. ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು. ಅಟ್ ಎ ಟೈಮ್ ಈ ಕಡೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನೀವು ಕೆಲಸ ಮಾಡೋದು ಅಷ್ಟೇ ಹೆಕ್ಟಿಕ್ ಆಗಿರುತ್ತೆ. ಸಿನಿಮಾಗ್ ಬರ್ಬೇಕು, ಮೀಟಿಂಗ್ಸ್ ಅಟೆಂಡ್ ಮಾಡ್ಬೇಕು, ಇದೆಲ್ಲಾನು ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಅದನ್ನ ಸ್ಟಾಪ್ ಮಾಡಿ ಐ ಜಂಪ್ ಟು ದಿಸ್ ಫೀಲ್ಡ್. ಓಕೆ, ಇವಾಗ ಪ್ರೈಮರಿ ಸ್ಕೂಲ್ಗಳಲ್ಲಿ ಇವೆ. ನಾವು ಹಳ್ಳಿ ಸೈಡ್ ಅಲ್ಲಿ ಹೇಗೆ ಅಂದ್ರೆ 7ನೇ ಕ್ಲಾಸ್ ತನಕ 10ನೇ ಕ್ಲಾಸ್ ತನಕ PU ಒಂದ್ ಕಡೆ, ಡಿಗ್ರಿ ಒಂದ್ ಕಡೆ. ಸೊ ನಿಮ್ಮ ವಿದ್ಯಾಭ್ಯಾಸ ಯಾವ ಕಾಲೇಜ್ಗಳಲ್ಲಿ ನಡೀತು ಅನ್ನೋ? ನಾನು ಬ್ಯಾಂಗ್ಳೂರಲ್ಲಿ ನಾನು ಇದು ಹೈಸ್ಕೂಲ್ ಎಲ್ಲ ಮಾಡಿದ್ದು ಕೇಂಬ್ರಿಡ್ಜ್ ಸ್ಕೂಲ್ ಅಲ್ಲೇ. ನಮ್ಮ ಸ್ಕೂಲ್ ಇಂದ ಐ ಥಿಂಕ್ ಅಷ್ಟೊಂದ್ ಜನ ಆರ್ಟಿಸ್ಟ್ ಇದಾರೆ. ನಮ್ಮ ಕ್ಲಾಸ್ ಅಲ್ಲಿ ನಾನು ಮತ್ತೆ ಅಂಕಿತಾ, ಸೊ ನಾವಿಬ್ರು ಪಕ್ಕ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಆಕ್ಚುಲಿ. ನಿಖಿತಾ ಅಂಕಿತಾ ಅಂತ ಅಂದ್ರೆ ಶಿ ಈಸ್ ಟು ಸಿಂಗ್ ವೆಲ್ ಆಲ್ಸೋ. ಅಂಕಿತಾ ಅಮರ್, ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೋದು. ಸೊ ಅವಳು ನಾನು ಪಕ್ಕನೆ ಕುತ್ಕೊಳ್ತಾ ಇದ್ವಿ. ಈ ತರ ಒಂದು ಡೇಸ್ ಅಲ್ಲಿ ನಮ್ ಕ್ಲಾಸ್ ಇಂದ ನಾವಿಬ್ರು ವಿ ಬಿಕೇಮ್ ಆರ್ಟಿಸ್ಟ್. ಅಂಡ್ ಕಾಲೇಜ್ ಬಂದಾಗ ಐ ಡಿಡ್ ಮೈ ಕಾಲೇಜ್ ಇದು ಇಂಜಿನಿಯರಿಂಗ್, PU ಬಂದು ಕಾಂಪೋಸಿಟ್ ಶೇಷಾದ್ರಿಪುರಂ ಅಲ್ಲಿ ಮಾಡಿದೆ. ಅಂಡ್ ಇಂಜಿನಿಯರಿಂಗ್ ಬಂದು ರಾಜರಾಜೇಶ್ವರಿ ಕಾಲೇಜ್ ಅಲ್ಲಿ ಮಾಡಿದೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಜಾಸ್ತಿ SJVIT ಹೋಗ್ತಾ ಇದೆ ಫಾರ್ ಇಂಟರ್ನ್ಶಿಪ್ಸ್ ಅದು ಇದು. ಹಾಗಾಗಿ ಇವತ್ತು ಕೂಡ ನಾನು BGS ಸಂಸ್ಥೆನ ನೆನ್ಪು ಮಾಡ್ಕೊಳ್ತೀನಿ. ಬಿಕಾಸ್ ಯಾವ್ದೋ ಬೇರೆ ಕಾಲೇಜ್ ಹುಡುಗಿಗೆ ಅವ್ರ ಕಡೆಯಿಂದ ಒಂದು ಇಂಟರ್ನ್ ಸಿಕ್ತು ಅಂತ ಇವತ್ತು ನಾನು ಅಷ್ಟೇ ಪ್ರೀತಿಯಿಂದ ಅವರು ಎಲ್ಲ ಅವ್ರ ಫಂಕ್ಷನ್ಸ್ಗೂ ಕರೀತಾರೆ, ಸ್ವಾಮೀಜಿ ಆಗ್ಲಿ ಎಲ್ಲ. ಸೊ ಐ ಥಿಂಕ್ ಕಾಲೇಜಲ್ಲಿ ಓದದೇ ಇದ್ರೂ ಪರವಾಗಿಲ್ಲ, ಬಟ್ ಅಲ್ಲಿಗೂ ಹೋಗ್ತೀನಿ. ಅಂಡ್ ನಮ್ಮ KLE ಸಂಸ್ಥೆ ಬಗ್ಗೆನೂ ಮಾತಾಡ್ಬೇಕು. ಬಿಕಾಸ್ ನಮ್ಮ ಸ್ಟಡೀಸ್ ಆಗ್ಲಿ ಇದೆಲ್ಲ ನೋಡ್ಕೊಂಬಂದು ದೇ ಆರ್ ಆಲ್ಸೋ ಅವ್ರ ಪ್ರತಿಯೊಂದು ಈವೆಂಟ್ಸ್ಗೂ ನನ್ನ ಗೆಸ್ಟ್ ಆಗಿ ಕರಿತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಕೂಡ. ಅಂದ್ರೆ ಓದಿಲ್ದೆ ಇದ್ರು ಎಷ್ಟೋ ಜನಕ್ಕೆ ಈ ತರ ಅವಕಾಶಗಳು ಕೊಡ್ತಿದ್ದಾರೆ. ಅಂಡ್ ದಟ್ ಈಸ್ ಮಚ್ ಮೋರ್ ನೀಡೆಡ್. ಈಗ ನಾವು ಆ ಕಾಲೇಜಲ್ಲಿ ಓದ್ರೆ ಮಾತ್ರ ಆ ಕಾಲೇಜಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದೊಂದು ಮೆಂಟಾಲಿಟಿ ಆಬ್ವಿಯಸ್ಲಿ ಇರುತ್ತೆ ನಮ್ಮ ಕಾಲೇಜ್ ಅವರು ಅಂತ. ಬಟ್ ಇಲ್ಲದೆ ಹೋದ್ರು ನಾನು ಓದಿಲ್ದಿರೋ ಕಾಲೇಜ್ಗಳೆಲ್ಲ ನನಗೆ ಸಪೋರ್ಟ್ ಮಾಡಿದೆ. ಸೊ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಓಕೆ, ಇವಾಗಷ್ಟೇ ಹೇಳಿದ್ರಿ ಕಾಲೇಜ್ಗಳಲ್ಲಿ ಗೆಸ್ಟ್ ಆಗಿ ಕರೀತಾ ಇದ್ರು ಅಂತ. ಪರ್ಸೆಂಟೇಜ್ ಎಲ್ಲ ಹೇಗಿರ್ತಿತ್ತು? ಆಕ್ಚುಲಿ ನನಗೆ ಇವಾಗಲೂ ನಾನು ಫೋಟೋ ತೋರಿಸ್ತೀನಿ. ಐ ಆಮ್ ದ ರ್ಯಾಂಕ್ ಸ್ಟೂಡೆಂಟ್. ನಮ್ಮ ಕೇಂಬ್ರಿಡ್ಜ್ ಅಲ್ಲೂ ಕೂಡ ಯುನೋ ಎಲ್ಲ ಕಾಲೇಜ್ ಇಲ್ಲ ಆದ್ಮೇಲೆ ಬ್ಯಾನರ್ ಎಲ್ಲ ಹಾಕ್ತಾರೆ ಗೊತ್ತಾ. ಸೊ ಐ ವಾಸ್ ದಟ್ ಬ್ಯಾನರ್ ಆಲ್ಸೋ. ನನ್ನ 10th ಕ್ಲಾಸ್ಮೇಟ್ಸ್ ನ ಕೇಳಿದ್ರೆ, ಬಿಕಾಸ್ ಐ ವಾಸ್ ಸಚ್ ಅ ನರ್ಡ್. ನಾನು ಅಂಕಿತಾ ಹೇಗೆ ಅಂತಂದ್ರೆ ಏನೇ ಒಂದ್ ಆಗ್ಬಿಟ್ಟು ಗಲಾಟೆ ಆಗ್ಲಿ ಹೋಗಿ ಮೇಡಮ್ ಹತ್ರ ಕಂಪ್ಲೇಂಟ್ ಮಾಡ್ಬಿಡೋದು. ಯಾರೇ ಏನೇ ಮಾಡಿದ್ರು ಮೇಡಮ್ ಹತ್ರ ಹೋಗಿ ಹಾಕೊಟ್ಬಿಡೋದು. ನಾವಿಬ್ರು ಕ್ಲಾಸ್ ಲೀಡರ್ ಆಗ. ಸೊ ಈ ತರ ಇದ್ದಿದ್ ಹುಡುಗಿರು ಇವಾಗ ಆಲ್ ಆಫ್ ಅ ಸಡನ್ ಅವ್ರಿಗೆ ಫುಲ್ ಶಾಕ್ ಆಗ್ಬಿಟ್ಟಿದೆ. ನೀವೆಲ್ಲೋ ಯಾವ್ದೋ ಒಂದು ಕಂಪ್ನಿನೋ ಡಾಕ್ಟ್ರೋ ಇಂಜಿನಿಯರೋ ಆಗ್ಬಿಟ್ಟು ಎಲ್ಲೋ ಇದ್ಬಿಡ್ತೀರಾ ಅನ್ಕೊಂಡಿದ್ವಿ. ಬಟ್ ನೀವಿಬ್ರು ಅದೆಲ್ಲ ಬಿಟ್ಟು ಈ ತರ ಇದೀರಾ ಅಂತ. ಇವತ್ತು ವಿ ಹ್ಯಾವ್ ಒನ್ ರಿಯೂನಿಯನ್. ನಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಎಲ್ಲ ಇದೆ, ಎಲ್ಲರೂ ರೇಗಿಸ್ತಾರೆ ನಮ್ಗೆ. ಸೊ ಕಾಲೇಜ್ ಡೇಸ್ ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ವಿ ವರ್ ಲೈಕ್ ದಿಸ್. ಯಾ, ಇವನ್ ಇವಾಗಷ್ಟೇ ಹೇಳಿದ್ರಿ ನೀವು, ಅದೇ ಚೆನ್ನಾಗಿ ಓದೋರು ಒಂದ್ ಲೆವೆಲ್ ತನಕ ಹೋಗಿ ಅವ್ರ ಆಸೆ ಇಟ್ಕೊಂಡಿರ್ ಡಾಕ್ಟರೋ ಏನೋ ಆಗಿರ್ತಾರೆ ಅಂತ. ಸೊ ಇವಾಗ್ಲೂ ಅಷ್ಟೇ ಇದೇ ತರ ಆಗ್ತಾ ಇದೆ. ಎಷ್ಟು ಟಾಪ್ ಅಲ್ಲಿ ಇರ್ತಾರೆ, ಬಟ್ ಅವ್ರು ಏನು ಅವ್ರಿಗೆ ಕೆಲ್ಸನೇ ಸಿಕ್ಕಿರಲ್ಲ ಒಂದಷ್ಟು ಜನಕ್ಕೆ. ಸೊ ಇವಾಗಿನ ನೀವು ನೋಡ್ಬೋದು. ಸೊ ಅದಕ್ಕೆ ಏನ್ ಹೇಳ್ತೀರಾ? ಸೊ ಇಟ್ ಇಸ್ ನಾಟ್, ನೀವು ಓದ್ಬಿಟ್ರೆ ನಾನು ಹೇಳಿದ್ನಲ್ಲ, ನಾನು ಇಂಜಿನಿಯರಿಂಗ್ ಅಲ್ಲೂ ಕೂಡ ನಾನು ಟಾಪ್ 3 ಬಂದಿದ್ದೆ. ನಮ್ಮ ಕಾಲೇಜಲ್ಲಿ ರ್ಯಾಂಕಿಂಗ್ ಇದ್ರಲ್ಲೂ ಕೂಡ ನಾನು ವಿತಿನ್ ಟಾಪ್ 5 ಅಲ್ಲಿ ಬಂದಿದ್ದೆ. ಸೊ ಐವ್ ಗಾಟ್ ರ್ಯಾಂಕ್ಸ್ ಬಂದಿದೆ ಅನ್ನೋದೊಂದು ಇಟ್ಸ್ ಅ ಸರ್ಟಿಫಿಕೇಶನ್. ನಿಮ್ಗೆ ಒಂದು ಕಂಪ್ಲೀಟ್ ಪ್ಲೇಸ್ಮೆಂಟ್ ಒಳಗಡೆ ಹೋಗಕ್ವರೆಗೂ ಅದು ಅವಶ್ಯಕತೆ ಇದೆ. ಹೋದ್ಮೇಲೆ ನಿಮ್ ಟ್ಯಾಲೆಂಟ್. ಹೌದು. ಸೊ ಅದು ಈ ಫೀಲ್ಡ್ ಅಲ್ಲೂ ಅಷ್ಟೇ, ನಿಮಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ನಿಮ್ಗೆ ಬರುತ್ತೆ. ಅಂಡ್ ಜನ ಅದನ್ನ ಒಪ್ಕೋಬೇಕು, ಆ ಕ್ಯಾರೆಕ್ಟರ್ ನೀವು ಸೂಟ್ ಆಗ್ತಿರೋ. ಅದೇ ತರ ಜಸ್ಟ್ ಬಿಕಾಸ್ ನೀವು ಸ್ಟಡೀಸ್ ಅಲ್ಲಿ ಇದೀರಾ, ನಾನು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಬುಕ್ ಹಿಡ್ಕೊಂಡು ಕೂದಿರ್ತೀನಿ ಅಂದ್ರೆ ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಅಟ್ ಸೇಮ್ ಟೈಮ್ ನಿಮ್ಗೆ ಲಕ್ ಇರಬೇಕು. ನಾನು ಎಷ್ಟೇ ಓದಿ ಏನೇ ಮಾಡಿದ್ರು, ನಾಳೆ ನಮ್ಮ ಮನೇಲಿ ನಾನು ಅನ್ಕೊಂಡಿದ್ದೆ ಇಂಜಿನಿಯರಿಂಗ್ ಅಲ್ಲಿ ಇನ್ಫೋಸಿಸ್ ಹೋದ್ಮೇಲೆ ನನ್ನ ಲೈಫ್ ಸೆಟಲ್ ಆಗೋಯ್ತು, 9 to 5 ಜಾಬು,
ತಿಂಗಳ ಸಂಬಳ ಬರುತ್ತೆ, ಇದಕ್ಕಿನ್ನ ಇನ್ನೇನ್ ಬೇಕು ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗತ್ತೆ ಹೇಗಿದೆ ಅಲ್ಲಿ. ಬಿಕಾಸ್ ಅದೊಂದು ರೊಟೀನ್ ಆಗ್ತಾ ಇದ್ದಂಗೆ ನಮ್ ಜೀವನ ಒಂಥರ ಬೋರಿಂಗ್ ಅನ್ಸ್ಬಿಡುತ್ತೆ ನಮ್ಗೆನೆ. ಬೆಳಗ್ಗೆ ಹೋಗು, ಸಂಜೆ ಬಾ, ವೀಕೆಂಡ್ 2 ದಿವಸ ಟೈಮ್ ಸಿಗುತ್ತೆ, ಎಲ್ಲಾರು ಒಂದ್ ದಿವಸ ಫ್ರೆಂಡ್ಸ್ ಜೊತೆ ಹೋಗು, ಇಲ್ಲ ಫ್ಯಾಮಿಲಿ ಜೊತೆಗಿರೋ. ಎಷ್ಟ್ ದಿವಸ ಅಂತ ಇದನ್ನೇ ಮಾಡ್ತೀರಾ? 1 ವರ್ಷ ನಂಗೆ ಮಾಡೋದಕ್ಕೆ ನಿಜವಾಗ್ಲೂ ಸಾಕಾಗೋಯ್ತು. ದರ್ ಇಸ್ ನೋ ಅಡ್ವೆಂಚರಸ್ ಅನ್ನೋದೇನು ಇರ್ಲಿಲ್ಲ. ಸೊ ಅವಕಾಶಗಳು ಡಿಪೆಂಡ್ಸ್ ಅಪಾನ್ ಯುವರ್ ಟ್ಯಾಲೆಂಟ್ ನನಗೆ ಅನ್ನೋದು, ಅಂಡ್ ಆಲ್ಸೋ ಲಕ್ ಇರಬೇಕು. ಓಕೆ, ನಿಮ್ಮ ಬಾಲ್ಯ ಜೀವನದಲ್ಲಿ ನಿಮಗೆ ಒಂದು ವಿಷಯನ ಮರೆಯಕ್ಕೆ ಆಗದೆ ಇರುವಂತಹ ಘಟನೆ ಅಂದ್ರೆ ಯಾವುದು? ಸೊ ಎಲ್ಲೂ ಹೇಳ್ಕೊಳ್ದೆ ಇರುವಂತಹದ್ದು. ಎಲ್ಲೂ ಹೇಳ್ಕೊಂಡೇ ಇರುವಂಥದ್ದು ಅಂದ್ರೆ ಎಲ್ಲರ ಲೈಫಲ್ಲೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಇಟ್ ಇಸ್ ನಾಟ್ ಲೈಕ್ ವಿ ವರ್ ಆಲ್ ಬಾರ್ನ್ ವಿತ್ ಅ ಗೋಲ್ಡನ್ ಸ್ಪೂನ್ ಅಂತಾನೆ ಹೇಳಕ್ಕಾಗಲ್ಲ. ಮೈ ಫಾದರ್ ಹ್ಯಾಸ್ ಡನ್ ಅ ಲಾಟ್. ಯಾಕಂದ್ರೆ ಐ ಹ್ಯಾವ್ ಸೀನ್ ಹಿಮ್, ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದ, ಹ್ಯಾವ್ ಸೀನ್ ಹಿಮ್ ಗ್ರೋಯಿಂಗ್ ಅಪ್ ಆಲ್ಸೋ. ಅದನ್ನ ನೋಡ್ಕೊಂತಾನೆ ನಾನು ಬಂದಿದ್ದೆ, ಅಂಡ್ ಹೀ ಇಸ್ ದ ವೆರಿ ಗುಡ್ ಇನ್ಸ್ಪಿರೇಷನ್ ನನಗೆ ಲೈಫಲ್ಲಿ. ವೆನ್ ದೇ ಸ್ಟಾರ್ಟೆಡ್ ದೇರ್ ಕೆರಿಯರ್, ಅವರು ಅದನ್ನ ಹೇಳ್ತಾ ಬಂದಿರು. ಮೈ ಮಾಮ್ ಇಸ್ ಟು ಟೆಲ್ ಮಿ, ವಿಮೆನ್ ಯಾವತ್ತೂ ಇಂಡಿಪೆಂಡೆಂಟ್ ಆಗಿರಬೇಕು, ಯು ಶುಡ್ ನಾಟ್ ಬಿ ಡಿಪೆಂಡೆಂಟ್ ಅಂತ. ನಮ್ಮ ಮಮ್ಮಿ ಹ್ಯಾಸ್ ಡನ್ ಹರ್ ಸ್ಟಡೀಸ್ ಟಿಲ್ 10th. ಸೊ ಶಿ ಈಸ್ ಆಬ್ವಿಯಸ್ಲಿ ಡಿಪೆಂಡೆಂಟ್ ಆನ್ ಅವರ್ ಹಸ್ಬೆಂಡ್ ವಾಟ್ಸ್ ಎವರ್ ಏನೇ ಆಗಲಿ. ಇಫ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಅವರೇ ಒಂದು ಇಂಡಿಪೆಂಡೆಂಟ್ ಆಗಿ ಏನೇ ಇದ್ದಿದ್ರು, ದ ಫ್ಯಾಮಿಲಿ ಹ್ಯಾವ್ ಬಿನ್ ಮಚ್ ಮೋರ್ ಇದು. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರಿಗೂ ಇರುತ್ತೆ ಅಲ್ಲ ಲೈಫಲ್ಲಿ, ನಮ್ಮ ಡ್ಯಾಡಿ ಇಷ್ಟೊಂದು ಇದು ಮಾಡ್ತಿದ್ದಾರೆ, ಐ ಶುಡ್ ಡೂ ಸಮಥಿಂಗ್ ಫಾರ್ ಹಿಮ್ ಅಂತ ಇವತ್ತಿಗೂ ನನಗೆ ಅಕ್ಕೋರ್ಗಿದೆ. ಯಾಕಂದರೆ ಹೀಸ್ 65 ರೈಟ್ ನಾವು, ಸೊ ಹೀಸ್ ಸ್ಟಿಲ್ ವರ್ಕಿಂಗ್. ಅದೇ ನಾನು ಒಂದು ಗಂಡು ಮಗ ಏನಾದರೂ ಹುಟ್ಟಿದಿದ್ರೆ, ದೊಡ್ಡವನು ಹುಟ್ಟಿದ್ರೆ, ಆಬ್ವಿಯಸ್ಲಿ ಇಷ್ಟದಲ್ಲಿ ಫ್ಯಾಮಿಲಿನ ಅವ್ನು ಟೇಕ್ ಕೇರ್ ಮಾಡಿಬಿಡ್ತಾ ಇದ್ನೇನೋ. ಮಂತ್ಲಿ ಇಷ್ಟು ಮನೆಗೆ, ಅವ್ರಿಗೆ ಇಷ್ಟು ಇದು ಅಂತ ಒಂದು ಸೆಟಲ್ ಆಗಿಬಿಡ್ತಿತ್ತು. ಬಟ್ ಮೀ ಬೀಯಿಂಗ್ ಅ ಗರ್ಲ್, ನನಗೆ ಐ ಕುಡ್ ಹ್ಯಾವ್ ಟೇಕನ್ ದ್ಯಾಟ್. ನಾನು ಆ ಜಾಬ್ ಲೈನಲ್ಲಿ ನಾನು ಹೋಗಿದ್ರೆ ನಾನು ಅದನ್ನು ಮಾಡ್ತಿದ್ದೇನೋ. ಬಟ್ ವೆನ್ ಐ ಕೇಮ್ ಟು ದಿಸ್ ಇಂಡಸ್ಟ್ರಿ ಇಟ್ ಬಿಕೇಮ್ ರಿಯಲಿ ಡಿಫಿಕಲ್ಟ್. ಸೊ ನಂಗೆ ಚಿಕ್ಕ ವಯಸ್ಸಲ್ಲಿ ಅದೊಂದಿತ್ತು, ಐ ಹ್ಯಾವ್ ಟು ಬಿ, ನಾನು ಈ ಏಜಿಗೆ ಬಂದಮೇಲೆ ಐ ಹ್ಯಾವ್ ಟು ಸೆಟಲ್, ಇದು ಬೇಕು, ಆ ಟು ಡೂ ಲಿಸ್ಟ್ ಹಾಕಬೇಕು ಅಂತ. ಅದು ಇವತ್ತುವರೆಗೂ ನನ್ನ ಕೈಲಿ ಆಗಿಲ್ಲ. ಸೊ ಐ ಆಮ್ ಲಿಟಲ್ ಎಮೋಷ್ನಲ್ ಬಿಕಾಸ್ ಆಫ್ ಮೈ ನಮ್ಮ ಡ್ಯಾಡಿಗೆ ನಾನು ಅದನ್ನ ಕೊಡೋಕ್ಕಾಗಿಲ್ಲ ಅಂತ. ಓಕೆ, ಎಷ್ಟು ಸಪೋರ್ಟ್ ಇದೆ ಹಾಗಿದ್ರೆ ಮನೆ ಕಡೆಯಿಂದ? ಸಪೋರ್ಟ್ ನೀವು ಇಲ್ಲೇ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಕಂಪ್ನಿಗೆ ಹೋಗ್ತಿದ್ದು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಇದಕ್ಕೆ ಬಂದಿದ್ದಾಳೆ ಅಂದ್ರೆ ಇಟ್ ಈಸ್ ನಾಟ್ ಈಸಿ. ಅಂದ್ರೆ ಹುಡುಗಿಗೆ ಇಟ್ ಈಸ್ ಬೇಸಿಕಲಿ ಸೇಫ್ಟಿ ಇಂಪಾರ್ಟೆಂಟು, ಆಮೇಲೆ ಒಂಥರ ಸೆಕ್ಯೂರ್ ಕಂಫರ್ಟ್ ಝೋನ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಇದರಲ್ಲಿ ನಿಮಗೆ ಗೊತ್ತು ಟೈಮಿಂಗ್ಸ್ ಇರೋದಿಲ್ಲ, ಜಾಸ್ತಿ ಟ್ರಾವೆಲ್ ಮಾಡ್ತಿರ್ತೀವಿ, ಎಷ್ಟೊಂದು ಜನ ಮೀಟ್ ಮಾಡ್ತಿರ್ತೀವಿ. ಇವತ್ತು ಮೀಟಿಂಗ್ ಇದೆ ಅಂದರೆ ಯಾರೋ ಗೊತ್ತಿಲ್ಲದಿರೋರ ಜೊತೆ ಹೋಗಿ 1 hour 3 hour ಕೂತ್ಕೊಂಡು ಮಾತಾಡಬೇಕು. ಸೊ ಇದೆಲ್ಲಾನು ಇದೆ. ವೆನ್ ಯು ಬಿಕಮ್ ಅನ್ ಆರ್ಟಿಸ್ಟ್, ಇದೆಲ್ಲ ಒಂದು ಪ್ಯಾಕೇಜ್, ಇದು ನಿಮಗೆ ಬೇಕೇ ಬೇಕಾಗತ್ತೆ. ಸೊ ನಮ್ಮ ಮನೇಲಿ ದೇ ಆರ್ ಕ್ವೈಟ್ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜ್ ಮಾಡ್ತಾರೆ ಕೂಡ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ನಾಟ್ ವರ್ಕಿಂಗ್ ಔಟ್ ಅಂದರೆ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಅನ್ನೋದು ಲೈಫಲ್ಲಿ ಯಾವತ್ತೂ ಇದ್ದೇ ಇರುತ್ತೆ. ಇವತ್ತು ನಿನ್ಗೆ ಇದು ಮಿಸ್ ಆಗಿರ್ಬೋದು, ನಾಳೆ ನಿನಗೆ ಬೇರೆ ಯಾವುದೋ ಒಂದು ರೂಪದಲ್ಲಿ ಇದು ಬರುತ್ತೆ ಅಂತ. ನಿಮ್ಗೆ ಗೊತ್ತಾ, ಆರ್ಟಿಸ್ಟ್ಗೆ ನನ್ಗೆ ಎಲ್ಲ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಒಂದು ಆಸೆಗಳಿರುತ್ತೆ, ಬಟ್ ಎಲ್ಲಾನು ಸಿಗೋದಿಲ್ಲ ಆಪರ್ಚುನಿಟಿ. ಸೊ ಇವತ್ತು ನನಗಿದು ಆಗಿಲ್ಲ ಅಂತ ಅಂದರೆ ಡೋಂಟ್ ವರಿ, ಯು ಆಲ್ರೆಡಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್, ಬಟ್ ನೆಕ್ಸ್ಟ್ ಅದಕ್ಕೆ ನೀನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಓಕೆ, ಸೊ ಈ ಥರ ಸಪೋರ್ಟ್ ನಮ್ಮ ತಾಯಿ ಕಡೆಯಿಂದ ಬರುತ್ತೆ. ಓಕೆ, ಇವೇನ್ ನೀವು ಹೇಳಿದ್ರಿ ಒಬ್ಬರೇ ಮಗಳು ಕೂಡ ಇದ್ದಿದ್ದು, ಲೈಕ್ ಇವೇನ್ ಹೇಗಾಗತ್ತೆ ಅಂದ್ರೆ ಜವಾಬ್ದಾರಿಗಳು ಜಾಸ್ತಿ ಇರತ್ತೆ ಅಪ್ಪ ಅಮ್ಮಂಗೆ, ಇವೇನು ಒಬ್ರೇ ಇರೋದು ಅನ್ನುವಂಥದ್ದು. ಇವಾಗ 65 ವರ್ಷದಿಂದ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂದಾಗ, ಇಲ್ಲ ನಾವಿವಾಗ ಜವಾಬ್ದಾರಿಯಿಂದ ಸಾಕ್ತಾಗ ಅವ್ರ ಕಡೆಯಿಂದನೂ ಏನಾದ್ರು ಮಾಡ್ತಾರೇನೋ ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆದ್ರೂ ಏನಾದ್ರು ಕ್ವಶನ್ ಮಾಡಿದ್ರ ಈ ಹಿಂದೆ? ಇಲ್ಲ, ಒಂದೊಂದ್ಸತಿ ಐ ಟೋಲ್ಡ್ ಯು ನೋ, ಐ ಯೂಸ್ ಟು ಗೆಟ್ ಎಲ್ಲೋ ಒಂದು ನನಗೆ ಆಗ್ಲಿಲ್ಲ, ಈ ಪ್ರಾಜೆಕ್ಟ್ ನನಗೆ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ರೆ ಐ ಯೂಸ್ ಟು ಬಿಕಮ್ ವೆರಿ ಲೋ. ಅದೊಂದು ಹೇಳ್ತಲ್ಲ, ಒಂದು ಪಾಯಿಂಟ್ ಆಫ್ ಅಯ್ಯೋ ಇದು ನನಗೆ ಆಗ್ತಾ ಇಲ್ಲ, ಯಾಕೆ ನನಗೆ ಆಗ್ತಾ ಇದೆ ಇದೆಲ್ಲ ಅಂತ ಅನ್ಸುತ್ತಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಆಬ್ವಿಯಸ್ಲಿ ಮನೇಲಿ ಕುತ್ಕೊಂಡು ಮಾತಾಡಿದಾಗ ಇಟ್ಸ್ ಲೈಕ್ ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರೆ ಲೈಫ್ ಇನ್ನೂ ಚೆನ್ನಾಗಿ ಆಗ್ತಿತ್ತಾ ಅನ್ನೋದೊಂದು ನಮ್ಮ ತಾಯಿ ಯಾವಾಗಲೂ ಹೇಳ್ತಾರೆ. ಸೊ ಈ ಥರ ಐ ಫೀಲ್ ದಟ್ ಆ ಒಂದು ಟೈಮಲ್ಲಿ ಮೈ ಮಾಮ್ ಹ್ಯಾಸ್ ಸಪೋರ್ಟೆಡ್ ಮೀ ಅ ಲಾಟ್. ಐ ಡೋಂಟ್ ನೋ, ಲೈಕ್ ನನಗೆ ಅದೊಂದು ಆಸೆ ಇದೆ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಅವ್ರಿಗೆ ಏನೇನು ಬೇಕು, ಐ ವಾಂಟ್ ಹಿಮ್ ಟು ಬಿ ರೆಸ್ಟಿಂಗ್ ಇನ್ ಹೋಮ್, ಆರಾಮ್ ಸೇರಬೇಕು, ನಾನೆಲ್ಲನೂ ಬರಬೇಕು ಅಂತ. ಥಿಂಕ್ ಇಟ್ ವಿಲ್ ಟೇಕ್ ಆನ್ 2 to 3 years ತಗೊಳುತ್ತೆ, ಜಸ್ಟ್ ವೇಟಿಂಗ್ ಅದಕ್ಕೆ. ಓಕೆ, ಈಗ ಆ ಪ್ರಯತ್ನದಲ್ಲಿದ್ದೀರಾ? ಖಂಡಿತವಾಗ್ಲೂ ಇದ್ದೀನಿ. ಓಕೆ, ಇವೇನು ಇಂಜಿನಿಯರಿಂಗ್ ಮಾಡಿದೀರಾ ಅಂದ್ರಿ, ಸೊ ನಟನೆಯ ಹಾದಿಗೆ ಆಗ್ಲೇ ಹೇಳಿದ್ರಿ ನೀವು. ಇವಾಗ ಮೂವಿ ಆಡಿಷನ್ಗಳನ್ನ ಹೇಗೆ ಕೊಡ್ತಾ ಇದ್ರಿ ಅನ್ನುವಂಥದ್ದು? ಕಾಲೇಜ್ ಡೇಸ್ಗೆ ಹೋಗ್ಬೇಕಾದ್ರೆ ಏನಾದ್ರು ಕೊಡ್ತಾ ಇದ್ರಾ? ಅದೇನು
ಇಲ್ಲ, ನನಗೆ ಆಡಿಷನ್ ಅಂತ ಏನು ಮಾಡಲ್ಲ. ಸಿನ್ಸ್ ನಾನು ಕಂಪ್ಲೀಟ್ಲಿ ಕಾಲೇಜ್ ಸ್ಟೂಡೆಂಟ್ ಇಂದ ಡೈರೆಕ್ಟ್ ನನ್ನ ಸಿನಿಮಾಗೆ ಬಂದಾಗ ನಾನು ಏನು ಕೋಚಿಂಗ್ ತಗೊಂಡಿರ್ಲಿಲ್ಲ ಅವಾಗ. ಆಕ್ಟಿಂಗ್ ಕ್ಲಾಸಸ್ ಇದೆಲ್ಲ ತುಂಬಾ ಜಾಸ್ತಿ ಇರಲಿಲ್ಲ. ಸೊ ಅವಾಗ ಒಂದು ಸಿನಿಮಾಗೆ ಈ ಕ್ಯಾರೆಕ್ಟರ್ ಹಿಂಗಿದೆ ಅಂತ ಸಿನಿಮಾ ಡೈರೆಕ್ಟರ್ ಹ್ಯಾಡ್ ಟೋಲ್ಡ್ ಮೀ. ಅವರು ಹೇಳಿದ್ರು ಹಿಂಗೆ ಬರುತ್ತೆ ಹಿಂಗೆ. ಐ ಟೋಲ್ಡ್ ಹಿಮ್ ಸರ್, ನಾನು ಔಟ್ ಆಫ್ ದಿ ಬಾಕ್ಸ್ ನಾನು ಇಲ್ಲಿ ಬಂದಿರೋದು, ನನಗೆ ಆಕ್ಟಿಂಗ್ ಹಿಂಗೆ ಮಾಡಬೇಕು, ಹಿಂಗೆ ನೀವು ಹೇಳಿದ್ರೆ ಐ ವಿಲ್ ಡೂ ಇಟ್, ಬಟ್ ಇದಕ್ಕೆ ಅಂತ ನಾನು ಏನು ಕ್ಲಾಸ್ ತಗೊಂಡಿಲ್ಲ ಅಂತ. ಸೊ ವಿ ಹ್ಯಾಡ್ ರಿಹರ್ಸಲ್ಸ್ ಇತ್ತು, ನಮಗೆ ಸ್ಕ್ರಿಪ್ಟ್ ಕೊಟ್ಟು ಈ ಥರ ಹಿಂಗೆ ಬರುತ್ತೆ ಈ ಕ್ಯಾರೆಕ್ಟರ್ ಹಿಂಗು ಅಂತ ಮಾಡಿ ಇತ್ತು. ಸೊ ಈ ಥರ ನಾನು ತರಬೇತಿ ಓನ್ಲಿ ಆ ಸಿನಿಮಾಗೆ ಬೇಕಾಗಿದ್ದ ಕ್ಯಾರೆಕ್ಟರ್ಗೆ ಮಾತ್ರ ನಾನು ತಗೊಳ್ತಾ ಹೋದೆ. ಆ್ಯಂಡ್ ಲೇಟರ್ ಆನ್ ಹೋಗ್ತಾ ಹೋಗ್ತಾ ಐ ಗಾಟ್ ಅಡ್ಜಸ್ಟೆಡ್ ಟು ಇಟ್. ಈಗ ಕ್ಯಾರೆಕ್ಟರ್ ಹಿಂಗೆ ಬರುತ್ತೆ ಹಿಂಗೆ ಅಂತಂದ್ರೆ ಓಕೆ, ನನ್ನ ಮೈಂಡ್ ಫಿಕ್ಸ್ ಆಗಿಬಿಡ್ತಿತ್ತು. ಸೊ ನಾನು ಬೇಸಿಕಲಿ ಎಲ್ಲೂ ಕಲ್ತಿಲ್ಲ ಆ್ಯಕ್ಟಿಂಗ್ ಹೋಗಿ ಏನು ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ಅಂತೂ ನಾನು ಇವತ್ತವರೆಗೂ ಇದು ಮಾಡಿಲ್ಲ. ಬಟ್ ಕ್ಯಾರೆಕ್ಟರ್ಗೆ ಏನು ಬೇಕು ಅನ್ನೋದು ನನಗೆ ಮುಂಚಿತವಾಗಿ ಹೇಳಿಬಿಟ್ರೆ ಐ ವಿಲ್ ಜಸ್ಟ್ ಪ್ರಿಪೇರ್ ಫಾರ್ ಇಟ್ ಮೈ ಸೆಲ್ಫ್. ಐ ಥಿಂಕ್ ನನಗೆ ಇದು ವರ್ಕೌಟ್ ಆಗಿದೆ. ದೇರ್ ಆರ್ ಲಾಟ್ ಆಫ್ ಪೀಪಲ್ ಎಲ್ಲ ಹೋಗಿ ಬಾಂಬೆಗೆಲ್ಲ ಹೋಗಿ ಎಲ್ಲ ತಗೊಳ್ತಾರೆ, ಟ್ರೈನಿಂಗ್ ತೊಗೊಳ್ತಾರೆ, ಡ್ಯಾನ್ಸ್ ಅಭ್ಯಾಸ ಮಾಡ್ತಾರೆ. ನಮ್ಮದು ಡೈಲಿ ಡ್ಯಾನ್ಸ್ ಎಲ್ಲ ರೆಗ್ಯುಲರ್ ಆಗಿ ನಾವು ಮಾಡ್ತೀವಿ. ಬಿಟ್ಟರೆ ಸಿನಿಮಾ ಬಂತು ಅಂದರೆ ಅದಕ್ಕೆ ನಾನು 100% ಐ ಗಿವ್ ಟೈಮ್ ಆ್ಯಂಡ್ ಡೂ.